ಹಲೋ ನಮಸ್ಕಾರ ಎಲ್ರಿಗೂ. ನಾನು ಮೈಸೂರಿಂದ ಶ್ರುತಿ. ಇವತ್ತೊಂದು ಚಿಕ್ಕದು ಗಾರ್ಡನ್ ಅಪ್ಡೇಟ್ ಕೊಡ್ತಾಯಿದ್ದೀನಿ ನಿಮಗೆಲ್ಲ. ನಾನು ಬೆಳಗ್ಗೆನೇ ಬಂದೆ. ಇವತ್ತು ನವೆಂಬರ್ 30 ಎಂಡಿಂಗ್ ಆಗಿದೆ. ಇದು ಒಂದು ಅಮೇರಿಕೆಮೆಲಿಯಾ ಅನ್ನೋ ಒಂದು ವೆರೈಟಿ ಲೋಟಸ್ ಇದು. ನೀವು ನನ್ನ ಶಾರ್ಟ್ ವಿಡಿಯೋಗಳಲ್ಲಿ ಏನಾದರೂ ನೋಡಿದರೆ ಬ್ಲೂಮಿಂಗ್ ಮಿಷಿನ್ ಅಂತ ಹೇಳ್ತೀವಿ ಇದಕ್ಕೆ. ಇದ್ರದ್ದು ಶಾರ್ಟ್ ವಿಡಿಯೋಗಳೆಲ್ಲ ನನ್ನ ಚಾನಲಲ್ಲಿದೆ. ಇದು ನೋಡಿ, ದೊಡ್ಡ ಪಾಂಡಲ್ಲಿ ಹಾಕಿದ್ದೀವಿ ಇದನ್ನು. ದೊಡ್ಡ ಪಾಟ್ ಇದು. ಈ ಥರ ದೊಡ್ಡದೊಂದು ಜಾಸ್ತಿ ಒಂದು 50-60 ಲೀಟರ್ ಹಿಡಿಯುವಂಥ ಪಾಟ್ ಇದು ನೋಡಿ. ಇನ್ನೊಂದು ಬಡ್ಡಿದೆ, ಇದು ಬ್ಲೂಮ್ ಆಗಿದೆ. ಮತ್ತು ಇಲ್ಲೂ ಇನ್ನೊಂದು ಬಡ್ಡು ಕೂಡ ಇದೆ. ಇಲ್ಲಿ ನೋಡ್ತಾ ಇದ್ದೀರಾ ಅನಿಸುತ್ತೆ. ಇವಾಗ ನವೆಂಬರ್ ಮಂತ್ ಎಂಡಿಂಗ್ ಆಗಿದೆ, ಡಿಸೆಂಬರ್ ಶುರು ಆಗ್ತಾ ಇದೆ. ಇದು ನೋಡಿ ಎಷ್ಟು ದೊಡ್ಡದಾಗಿ ಬ್ಲೂಮ್ ಆಗಿದೆ. ಇದನ್ನು ಬೌಲ್ ವೆರೈಟಿ ಅಂತಾರೆ ತುಂಬ ಜನ. ಬೌಲ್ ವೆರೈಟಿ ಅಂದರೆ ಚಿಕ್ಕದಾಗಿ ಹೂ ಬಿಡೋದು, ಚಿಕ್ಕದಾಗಿ ಅರಳೋದು ಅಂತ. ಆದರೂ ಇದು ಎಷ್ಟು ದೊಡ್ಡ ಪಾಟಲ್ಲಿ ಹಾಕಿರೋದ್ರಿಂದ ಎಷ್ಟು ದೊಡ್ಡದಾಗಿ ಹರಡಿದೆ. ಇದು ನನ್ನ ಮನೆ ಮುಂದೆ ಪೋರ್ಚ್ ಗಾರ್ಡನಲ್ಲಿದೆ ಈ ಪ್ಲ್ಯಾಂಟು. ಮತ್ತು ಇನ್ನೊಂದೇನು ಮುಖ್ಯವಾಗಿ ಅಂತಂತಂದರೆ, ಡಿಸೆಂಬರ್ ಮಂತಲ್ಲೆಲ್ಲ ಲೋಟಸ್ ಪ್ಲ್ಯಾಂಟ್ಸ್ ಗ್ರೋ ಆಗಲ್ಲ. ಎಲ್ಲರಿಗೂ ಗೊತ್ತಿರುತ್ತೆ, ಅದು ಡಾರ್ಮೆನ್ಸಿ ಪೀರಿಯಡ್ ಅಂತ ಹೇಳ್ತೀವಿ. ಅದನ್ನು ಎಲ್ಲ ಸ್ಟಾಪ್ ಆಗಿಬಿಡುತ್ತೆ, ಗ್ರೋ ಆಗೋದೆಲ್ಲ ಸ್ಟಾಪ್ ಆಗಿಬಿಡುತ್ತೆ. ನೋಡ್ತಾ ಇದ್ದೀರಾ, ಇದು ಬ್ಲೂಮ್ ಆಗ್ತಾನೆ ಇದೆ. ಎಲೆ ನೋಡಿ ಎಷ್ಟು ದೊಡ್ಡದಾಗಿ ಬಂದಿದೆ. ಇದೇ ಗಿಡನ ನಾವು ಚಿಕ್ಕ ಪಾಡಲ್ಲಿ ಹಾಕಿದ್ರೆ ಚಿಕ್ಕದಾಗಿ ಹೂ ಬರುತ್ತೆ. ಇದ್ರ ಬಗ್ಗೆ ಶಾರ್ಟ್ ವಿಡಿಯೋಗಳಿದೆ ನನ್ನ ಚಾನಲಲ್ಲಿ. ಲೋಟಸ್ ಪ್ಲ್ಯಾಂಟ್ಸ್ ಬಗ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಬೇಕಾದರೆ ಹೋಗಿ ನೋಡ್ಬೋದು. ನಾನು ಲಾಸ್ಟ್ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಕೊಟ್ಟಿದ್ದೆ ನಿಮಗೆ. ಪಿಂಕ್ ಕ್ಲೌಡ್ ಅನ್ನೋ ಒಂದು ವೆರೈಟಿದು ಅಪ್ಡೇಟ್ ಕೊಟ್ಟಿದ್ದೆ. ಇದು ಅಮೇರಿಕೆಮೆಲಿಯಾ ಅಂತ ಟೈಪ್ ಮಾಡಿದ್ರೆ ನಿಮಗೆ ಇದರದ್ದು ಇನ್ಫಾರ್ಮೇಷನ್ ಸಿಕ್ಕುತ್ತೆ. ನಿಮಗೆ ತುಂಬ ಹೇಗೆ ಬೆಳೆಸಬೇಕು ಏನು ಅಂತ. ನನ್ನ ಗಾರ್ಡನ್ ವಿಡಿಯೋಗಳಲ್ಲೂ ಕೂಡ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಇದೆ. ಗಿಡ ಹಾಕಿ 10 ದಿನಕ್ಕೆ ಮೊಗ್ಗು ಬರೋಂಥ ವೆರೈಟಿ ಇದು. ಇದೊಂದು ಸ್ಮಾಲ್ ಅಪ್ಡೇಟು ನನ್ನ ಗಾರ್ಡನ್ದು. ಇವತ್ತು ಡಾರ್ಮೆನ್ಸಿಯಲ್ಲೂ ಹೂ ಬಿಟ್ಟಿದೆ ಅಂತ. ವಿಡಿಯೋನ ನೋಡ್ತಾ ಇರಿ, ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.